ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೈಸೂರು ವಾಂಡರರ್ಸ್. ನಾನು ನಿಮ್ಮ ಹೋಸ್ಟ್ ಸುಜಾತ. ಈ ಒಂದು ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ನಾನು ತುಂಬ ಟೈಮ್ ತೊಗೊಂಡ್ಬಿಟ್ಟೆ, ಸಾರಿ ಫಾರ್ ದ್ಯಾಟ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಶೇಖ್ ಜಾಯದ್ ಮಾಸ್ಕ್ನ ತೋರಿಸಿದ್ವಿ. ಆ ಒಂದು ಪ್ಲೇಸ್ ವಿಸಿಟ್ ಮಾಡಿದ ನಂತರ ನಾವು ಹೋಗಿದ್ದು ಪ್ರಪಂಚದಲ್ಲಿ ಅತಿ ದೊಡ್ಡ ಐಷಾರಾಮಿ ಹೋಟೆಲ್ ಆಗಿರುವಂತಹ ಎಮಿರೇಟ್ಸ್ ಪ್ಯಾಲೇಸ್. ಇದೊಂದು ಐಕಾನಿಕ್ ಸಿಂಬಲ್ ಅಂತಲೇ ನಾನು ಹೇಳ್ಬೋದು. ಈ ಒಂದು ಪ್ಯಾಲೇಸ್ ಎಲ್ಲಪ್ಪ ಇರೋದು ಅಂತಂದರೆ, ಇದು UAEಯ ಕ್ಯಾಪಿಟಲ್ ಆದಂತಹ ಅಬುದಾಬಿಯಲ್ಲಿದೆ. ದುಬೈನಿಂದ ಒಂದು 1 hour ಡಿಸ್ಟೆನ್ಸ್ ಆಗುತ್ತೆ. ಸೊ ಮತ್ತು ಇಲ್ಲಿಗೆ ಯಾವುದೇ ರೀತಿಯ ಟಿಕೆಟ್ ಅಥವಾ ಚಾರ್ಜಸ್ ಇಲ್ಲ, ಎಂಟ್ರಿ ಚಾರ್ಜಸ್ ಇಲ್ಲ. ಈ ಒಂದು ಲಕ್ಸುರಿ ಆದಂತಹ ಪ್ಯಾಲೇಸ್ನ ಆರ್ಕಿಟೆಕ್ಟು ಯಾವ ರೀತಿ ಇದೆ ಅಂತಂದರೆ, ಇದೊಂದು ಅರೇಬಿಯನ್ ಸ್ಟೈಲ್ ಮತ್ತು ಡಿಸೈನ್ನಿಂದ ಕೂಡಿದೆ. ಪಳಪಳ ಅಂತ ಹೊಳೆಯುವಂಥ ಈ ಒಂದು ಪ್ಯಾಲೇಸ್ಗೆ ಅವರು ಮಾರ್ಬಲ್, ಮೆಟಲ್, ಗ್ಲಾಸ್ ಮತ್ತು ಗೋಲ್ಡನ್ನ ಜಾಸ್ತಿ ಬಳಸಿದ್ದಾರೆ. ಇಲ್ಲಿ 400 ಲಕ್ಸುರಿ ರೂಮ್ಸ್ಗಳು ಮತ್ತು ಸ್ವೀಟ್ಸ್ಗಳಿದೆ. ಮತ್ತು ಅದಲ್ಲದೆ ಇವ್ರದೇ ಆದಂತಹ ಪ್ರೈವೇಟ್ ಮರೀನಾ ಬೀಚ್ ಕೂಡ ಇದೆ. ಇಲ್ಲಿ ಪ್ಯಾಲೇಸ್ ಒಳಗಡೆ ಸಣ್ಣ ಪುಟ್ಟ ಶಾಪ್ಗಳನ್ನು ಮಾಡಿದ್ದಾರೆ. ನಿಮಗೆ ಬೇಕಂದರೆ ಏನಾದರೂ ಪರ್ಚೇಸ್ ಮಾಡ್ಕೋಬೋದು ಶಾಪಿಂಗ್ ಮಾಡೋ ಹಾಗಿದ್ರೆ. ಮತ್ತು ಅದಲ್ಲದೆ ನೀವು ಸ್ನ್ಯಾಕ್ಸ್ ಮತ್ತು ಕಾಫಿ ಕೂಡ ಕುಡಿಬೋದು. ಇಟ್ ಈಸ್ ಆಲ್ ಚಾರ್ಜಬಲ್ ಹಿಯರ್ ಇನ್ಸೈಡ್. ಓಕೆ, ನಾವು ಇಲ್ಲಿ ಕಡಿಮೆ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ನಾನು ಜಾಸ್ತಿ ವೀಡಿಯೋಸ್ಗಳನ್ನ ತೊಗೊಳ್ಳಿಕ್ಕಾಗಲಿಲ್ಲ. ಬಟ್ ಥ್ರೂ ಆಡಿಯೋ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಬಟ್ ಇನ್ ಕೇಸ್ ನೀವು ಇಲ್ಲಿ ಬಂದಾಗ, ಪ್ಯಾಲೇಸ್ಗೆ ವಿಸಿಟ್ ಮಾಡಿದಾಗ ನಿಮಗೆ ವಾಶ್ರೂಮ್ಗೆ ಹೋಗಬೇಕು ಅಂತ ಅನಿಸ್ತೇ ಹೋದ್ರೂ ಯು ಗೋ ಟು ವಾಶ್ರೂಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒನ್ಸ್ ಯು ಗೋ ಟು ವಾಶ್ರೂಮ್ ದೆನ್ ಯು ಸಿ ದ ಸರ್ಪ್ರೈಸ್. ಅದನ್ನು ನೋಡಿದ್ಮೇಲೆ ನೀವೇ ನನಗೆ ಹೇಳಿ, ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನನಗೆ ನೀವು ಹೇಳಿ ಯಾವ ಥರ ಇತ್ತು ಅಂತ ಆ ಒಂದು ವಾಶ್ರೂಮ್. ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ನೋಡಿದಾಗ ನಿಮಗೆ ಬಿಲ್ಡಿಂಗ್ಸ್ದು ಒಂದು ಒಳ್ಳೆ ವ್ಯೂ ಕೂಡ ಕಾಣುತ್ತೆ. ಪ್ಯಾಲೇಸಲ್ಲಿರೋ ವಾಟರ್ ಫೌಂಟನ್ನು ಮತ್ತು ಲೈಟ್ಸು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಇದಾದ ನಂತರ ನಾವು ವಾಪಸ್ ದುಬೈಗೆ ಹೊರಟ್ವಿ. ಸೊ ಇಲ್ಲಿ ನಿಮಗೆ ಟೈಮಿಂಗ್ ಬಂದು ಮಾರ್ನಿಂಗ್ 10 o'clock ಇಂದ 4 o'clock ತನಕ ಇರುತ್ತೆ. 4 o'clock ಇಂದ 11 o'clock ತನಕ ನಿಮಗೆ ಲಿಮಿಟೆಡ್ ಆಕ್ಸೆಸ್ ಇರುತ್ತೆ. ಸೊ ನಾವು ಬಂದಿರೋದು ಆ ಲಿಮಿಟೆಡ್ ಆಕ್ಸೆಸ್ ಟೈಮಲ್ಲೇ ನಾವು ಬಂದಿದ್ದು. ಸೊ ಹಾಗಾಗಿ ನಾವು ಜಾಸ್ತಿ ನೋಡ್ಲಿಕ್ಕಾಗಲಿಲ್ಲ. ಸೊ ಈಗ ನಾವು ವಾಪಸ್ ಹೊರಡಬೇಕಾದ್ರೆ ಇಲ್ಲಿ ಅಬುದಾಬಿಯಿಂದ ದುಬೈವರೆಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ರೋಡಲ್ಲೆಲ್ಲ. ಸೊ ಯಾಕೆ ಅಂತಂದರೆ, ನಾವು ಈಗ ಬಂದಿದ್ದು ಕ್ರಿಸ್ಮಸ್ ಮತ್ತು ಜಾನ್ವರಿ ಟೈಮಲ್ಲಿ, ನ್ಯೂ ಇಯರ್ ಟೈಮಲ್ಲಿ. ಹಾಗಾಗಿ ಇದು ಕಂಪ್ಲೀಟ್ಲಿ ಲೊಕೇಶನ್ನ ಬ್ಯೂಟಿಫುಲ್ಲಾಗಿ ಲೈಟ್ಸಿಂದ ಡೆಕೋರೇಟ್ ಮಾಡಿದರು. ಇಲ್ಲಿಗೆ ಬಂದಮೇಲೆ, ಎಮಿರೇಟ್ಸ್ಗೆ ಬಂದಮೇಲೆ ಡೆಫಿನೆಟ್ಲಿ ಯು ವಿಲ್ ಫೀಲ್ ಲೈಕ್ ಒಂದು ಕ್ಷಣ ನಿಮಗೆ ಈ ಒಂದು ಪ್ಯಾಲೇಸ್ನ ಕಿಂಗ್ ಅಥವಾ ಕ್ವೀನ್ ನೀವೇ ಅನಿಸುತ್ತೆ. ಡೆಫಿನೆಟ್ಲಿ ಆ ಫೀಲ್ ಆಗುತ್ತೆ. ಆ ಥರ ವೈಬ್ ಇಲ್ಲಿ, ಪಾಸಿಟಿವ್ ವೈಬ್ ಇಲ್ಲಿದೆ. ಅಷ್ಟು ಲೈಟ್ಸು, ಬೆಳಕು ಇಲ್ಲಿದೆ. ಸೊ ನೀವು ಹೋಗಿ ಬನ್ನಿ. ಯಾವ ಥರ ಇತ್ತು ಅಂತ ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಹಂಚ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಇದೇ ಫಸ್ಟ್ ಟೈಮು ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.